ಚನ್ನಪಟ್ಟಣದಿಂದ ಅಖಾಡಕ್ಕೆ ಇಳಿಯಬೇಕಿತ್ತ ದರ್ಶನ್. ಸ್ವಲ್ಪದರಲ್ಲೇ ಜಸ್ಟ್ ಮಿಸ್ ಆಯಿತು ಪೊರ್ಕಿ ಪೊಲಿಟಿಕಲ್ ಆಕ್ಷನ್. ದರ್ಶನ್ಗೂ ರಾಜಕೀಯಕ್ಕೂ ಇದೆ ಗಾಢವಾದ ನಂಟು. ಕೊಲೆ ಆರೋಪಿ ಕೈಗೆ ಕಾಂಗ್ರೆಸ್ ಟಿಕೆಟ್ ಕೊಡೋದಕ್ಕೆ ಮುಂದಾಗಿತ್ತ. ಸಿಪಿ ಯೋಗೇಶ್ವರ್ ಸಿಡಿಸಿದ ಬಾಂಬ್ ಸತ್ಯವೇ? ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ರೌಡಿ ರಾಜಕೀಯ. ಕೊಲೆ ಕೇಸ್ನಲ್ಲಿ ಅಂಧರಾಗಿರೋ ದರ್ಶನ್ ರಾಜಕೀಯಕ್ಕೆ ಬರೋ ಎಲ್ಲ ಲಕ್ಷಣಗಳು ಇದ್ವು. ಕುಮಾರಸ್ವಾಮಿ ರಾಜೀನಾಮೆಯಿಂದ ತೆರವಾಗಲಿರೋ ಚನ್ನಪಟ್ಟಣ ಕ್ಷೇತ್ರದಿಂದ ದರ್ಶನ್ ಚುನಾವಣೆಗೆ ನಿಲ್ಲಬೇಕಿತ್ತಂತೆ. ಆದರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋದ್ರಿಂದ ಆ ಚಾನ್ಸ್ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ. ಹಾಗಿದ್ರೆ ಏನಿದು ರೌಡಿ ರಾಜಕೀಯ? ಡಿಕೆ ಬ್ರದರ್ಸ್ ಈ ಯೋಜನೆಗೆ ಇಳಿದಿದ್ದು ಯಾವ ಕಾರಣಕ್ಕೆ ತೋರಿಸ್ತೀವಿ ನೋಡಿ. ರೌಡಿ ರಾಜಕೀಯ, ಪಕ್ಕಾ ರೌಡಿ ರಾಜಕೀಯ. ಕೊಲೆ ಕೇಸ್ನಲ್ಲಿ ಅಂಧರಾಗಿ ಜೈಲೂಟ ತಿನ್ನುತ್ತಿರೋ ನಟ ದರ್ಶನ್ ಮಾಡಬೇಕಿದ್ದ ಪೊರ್ಕಿ ಪಾಲಿಟಿಕ್ಸ್. ಈ ಪೊರ್ಕಿ ಪಾಲಿಟಿಕ್ಸ್ ಸ್ವಲ್ಪದರಲ್ಲೇ ಮಿಸ್ ಆಗಿದೆ. ಕಾಂಗ್ರೆಸ್ ನಾಯಕರು ಅಂದುಕೊಂಡಿದ್ದೇ ಆಗಿದ್ರೆ ಇಷ್ಟೊತ್ತಿಗೆ ದರ್ಶನ್ ಡೆವಿಲ್ ಮೂವಿ ಮಾತ್ರ ಅಲ್ಲ, ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಲು ತಯಾರಿ ಮಾಡಿಕೊಳ್ಳಬೇಕಿತ್ತು. ಕಾಂಗ್ರೆಸ್ನಿಂದಲೇ ಟಿಕೆಟ್ ಪಡೆದು ಚನ್ನಪಟ್ಟಣದಿಂದ ನಿಲ್ಲಬೇಕಿತ್ತು. ಆದರೆ ದರ್ಶನ್ನ ಹುಂಬತನ ಕೊಲೆ ಮಾಡಿಸಿದೆ. ಕೊಲೆಗಾರ ಕಾಟೇರ ಜೈಲು ಸೇರಿ ತನಿಖೆ ಎದುರಿಸುತ್ತಿದ್ದಾರೆ. ಹೀಗಾಗಿ ರಾಜಕೀಯ ಜಸ್ಟ್ ಮಿಸ್ ಆಗಿದೆ. ಅಂದ್ಹಾಗೆ ಈ ರಾಜಕೀಯ ವಿಚಾರವನ್ನ ನಾವು ಹೇಳುತ್ತಿಲ್ಲ, ಮಾಜಿ ಸಚಿವ ಕಂ ನಟ ಸಿಪಿ ಯೋಗೇಶ್ವರ್ ಹೇಳಿರೋ ಮಾತಿದು. ಚನ್ನಪಟ್ಟಣದಿಂದ ಸ್ಪರ್ಧಿಸುತ್ತಿದ್ರ ನಟ ದರ್ಶನ್ ರಾಜಕೀಯಕ್ಕೆ ಬರಲು ಮನಸ್ಸು ಮಾಡಿದ್ರ ಪೊರ್ಕಿ. ದರ್ಶನ್ ಬಾಳಲ್ಲಿ ಎಲ್ಲವೂ ಅಯೋಮಯವಾಗಿ ಬಿಟ್ಟಿದೆ. ಸುಮ್ಮನೆ ಸಿನಿಮಾ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ದುಡ್ಡಿನ ಜನಪ್ರಿಯತೆಯ ಅಹಂನಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿಕೊಂಡು ಮನಸ್ಸಿಗೆ ಬಂದಂತೆ ಕೃತ್ಯಗಳನ್ನು ಮಾಡಿಕೊಂಡು ಮುನ್ನುಗ್ಗಿದ್ದಕ್ಕೆ ಈ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾವನೋ ಒಬ್ಬ ವಿಕೃತ ಕಾಮಿ ಒಂದು ಫೋಟೋ ಕಳಿಸಿದ್ದ ಅನ್ನೋ ಕಾರಣಕ್ಕೆ ದರ್ಶನ್ ಅವನನ್ನೇ ಪರಲೋಕಕ್ಕೆ ಕಳುಹಿಸಿ ಪೊಲೀಸರ ಅತಿಥಿಯಾಗಿದ್ದಾರೆ. ಒಂದು ವೇಳೆ ದರ್ಶನ್ ಇಂದು ಕೊಲೆ ಮಾಡಿ ಜೈಲು ಸೇರಲಿಲ್ಲ ಅಂದ್ರೆ ಪರಿಸ್ಥಿತಿ ಬೇರೆಯದ್ದೇ ರೀತಿಯಲ್ಲಿ ಇರ್ತಿತ್ತು. ಅಂದ್ಹಾಗೆ ದರ್ಶನ್ ಈ ಬಾರಿ ಚನ್ನಪಟ್ಟಣದಲ್ಲಿ ನಡೆಯಲಿರೋ ಉಪಚುನಾವಣೆಯಲ್ಲಿ ಸ್ಪರ್ಧೆಗೆ ನಿಲ್ಲಬೇಕಿತ್ತಂತೆ. ಈ ಮಾತುಗಳನ್ನ ಸೈನಿಕ ಸಿಪಿ ಯೋಗೇಶ್ವರ್ ಹೇಳುತ್ತಿದ್ದಾರೆ. ಈಗಾಗಲೇ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೆದಿದೆ. ಮಂಡ್ಯ ಕ್ಷೇತ್ರದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಆದ್ದರಿಂದ ಕುಮಾರಸ್ವಾಮಿ ಪ್ರತಿನಿಧಿಸಿದ್ದ ಚನ್ನಪಟ್ಟಣ ಕ್ಷೇತ್ರ ಖಾಲಿಯಾಗಲಿದೆ. ಇನ್ನೇನು ಕೆಲವು ದಿನದಲ್ಲಿ ಕುಮಾರಸ್ವಾಮಿ ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿದ್ದಾರೆ. ಆಗ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ದರ್ಶನ್ ಸ್ಪರ್ಧಿಸುವ ಸಾಧ್ಯತೆ ಇತ್ತು ಅಂತ ಹೇಳಲಾಗುತ್ತಿದೆ. ಕೈನಿಂದ ಸ್ಪರ್ಧೆಗೆ ದರ್ಶನ್ ಸಿಪಿವೈ ಬಾಂಬ್. ಸೋಲಿನ ಸೇಡಿಗಾಗಿ ಡಿಕೆ ಬ್ರದರ್ಸ್ ರಣತಂತ್ರ. ಸದ್ಯ ದರ್ಶನ್ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ರಾಜ್ಯದಾದ್ಯಂತ ದರ್ಶನ್ ಬಂಧನದ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ದರ್ಶನ್ರ ಅಂಧಾಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ರಕ್ತ ವಾಂತಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಮಧ್ಯೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ದೊಡ್ಡ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕಾಂಗ್ರೆಸ್ನಿಂದ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧಿಸಲು ಯೋಜಿಸಲಾಗಿತ್ತು ಅಂತ ಹೇಳಿದ್ದಾರೆ. ಅಂದ್ಹಾಗೆ ಈ ಯೋಜನೆಯನ್ನ ಮಾಡಿದ್ದು ಖುದ್ದು ಡಿಕೆ ಬ್ರದರ್ಸ್ ಅನ್ನೋದು ಯೋಗೇಶ್ವರ್ ಆರೋಪ. ಆದ್ರೀಗ ದರ್ಶನ್ ಜೈಲಿನಲ್ಲಿ ಇರೋದ್ರಿಂದ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಈಗ ಕಾಂಗ್ರೆಸ್ನವರು ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ ಸರ್. ಡಿ.ಕೆ. ಸುರೇಶ್ ಅವರು ಅಚ್ಚರಿ ಅಭ್ಯರ್ಥಿನ ಹಾಕ್ತೀನಿ ಅಂತ ಹೇಳ್ತಾರೆ. ಗೊತ್ತು ನನಗೆ. ಅಚ್ಚರಿ ಅಭ್ಯರ್ಥಿ ಈಗ ಜೈಲ್ ಕಂಬಿ ಎಣಿಸ್ತಾ ಇದ್ದಾರೆ. ಅಚ್ಚರಿ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆ ನನಗೆ, ಯಾರನ್ನ ಹಾಕಬೇಕು ಅಂತ.
ಅವ್ರು ಯಾವುದೋ ಕೊಲೆ ಕೇಸ ಸಿಗಾಕೊಂಡು ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಪಾಪ. ಅಚ್ಚರಿ ಅಭ್ಯರ್ಥಿನೇ ಬರಲಿ, ಇನ್ಯಾರಾದರೂ ಬರಲಿ, ಚುನಾವಣೆಗೆ 2 ಪಕ್ಷದವರು ಸಿದ್ಧವಾಗಿದ್ದೀವಿ, ಚುನಾವಣೆ ಮಾಡ್ತೀವಿ. ವೀಕ್ಷಕರೇ, ಸಿಪಿ ಯೋಗೇಶ್ವರ್ ಈ ಮಾತು ಹೇಳೋದಕ್ಕೆ ಒಂದು ಕಾರಣ ಇದೆ. ಅದೇನು ಅಂದ್ರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ಡಿಕೆ ಸುರೇಶ್ ಸೋತು ಸುಣ್ಣವಾಗಿದ್ರು. ಡಾಕ್ಟರ್ ಮಂಜುನಾಥ್ ಎದುರು ಮಕಾಡೆ ಮಲಗಿದ್ರು. ಮತ್ತೊಂದು ಕಡೆ ಚನ್ನಪಟ್ಟಣ ಕ್ಷೇತ್ರ ಕೂಡ ಖಾಲಿಯಾಗುವ ಸೂಚನೆ ಸಿಕ್ಕಿತ್ತು. ಆಗ ಡಿಕೆ ಸುರೇಶ್ ಚನ್ನಪಟ್ಟಣ ಕ್ಷೇತ್ರಕ್ಕೆ ಅಚ್ಚರಿಯ ಅಭ್ಯರ್ಥಿಯನ್ನ ಘೋಷಣೆ ಮಾಡುತ್ತೇವೆ ಅಂತ ಹೇಳಿದ್ರು. ಅಂದು ಡಿಕೆ ಸುರೇಶ್ ಅಚ್ಚರಿಯ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ಹೇಳಿದ್ದು ಇದೇ ದರ್ಶನ್ನನ್ನ ಅಂತ ಸಿಪಿ ಯೋಗೇಶ್ವರ್ ಪರೋಕ್ಷವಾಗಿ ಹೇಳಿದ್ದಾರೆ. ಚಿತ್ರನಟರು ಕಾಂಗ್ರೆಸ್ ಪರ ಹೆಚ್ಚಿಗೆ ಪ್ರಚಾರವನ್ನು ಮಾಡಿದವರು ಮುಂದೊಂದು ದಿನಗಳಲ್ಲಿ ಅವ್ರನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ಅದ್ರ ಮುಖಾಂತರ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ನಮ್ಮ ಡಿ.ಕೆ. ಬ್ರದರ್ಸ್ ಪ್ಲ್ಯಾನ್ ಮಾಡಿದ್ರು. ಅವರು ಯಾರು ಅಂತ ಇದು ಊಹೆಗೆ ಊಹೆ ಮಾಡ್ಕೊಳ್ಳಿ ಸಾಕು, ಇಷ್ಟು ಕಂಟೆಂಟ್ ಸಾಕು. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದ ದರ್ಶನ್. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಡಿ ರೌಡಿ ಸಂಚಾರ. ದರ್ಶನ್ಗೆ ರಾಜಕೀಯ ಏನೂ ಹೊಸದೇನಲ್ಲ. ಈ ಹಿಂದೆ ಹಲವು ಕ್ಷೇತ್ರದಲ್ಲಿ ಹಲವು ಕಡೆಯಲ್ಲಿ ಪ್ರಚಾರ ಮಾಡಿದ್ದಾರೆ. ಹೀಗಾಗಿ ರಾಜಕೀಯ ದರ್ಶನ್ಗೆ ಆಪ್ತವಾಗಿ ಕಂಡಿರಬಹುದು. ಹೀಗಾಗಿ ಡಿ.ಕೆ. ಬ್ರದರ್ಸ್ ಚನ್ನಪಟ್ಟಣದಿಂದ ದರ್ಶನ್ರನ್ನ ಕಣಕ್ಕೆ ಇಳಿಸೋದಕ್ಕೆ ಯೋಚಿಸಿರಬಹುದು. ಅದು ಅಲ್ಲದೆ ದರ್ಶನ್ ಕಾಂಗ್ರೆಸ್ನ ಪರವಾಗಿ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. ಈ ಬಾರಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಹೆಚ್ಚು ಪ್ರಚಾರ ಮಾಡಿದ್ರು. ಅದು ಅಲ್ಲದೆ ಕಾಂಗ್ರೆಸ್ ರಾಜಕೀಯ ನಾಯಕರ ಜೊತೆಯಲ್ಲಿ ಹೆಚ್ಚು ಆಪ್ತತೆಯನ್ನ ಹೊಂದಿದ್ರು. ಆದ್ದರಿಂದ ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡುತ್ತಾರೆ ಅಂತ ಹೇಳಲಾಗಿತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡಿದ್ರು. ಮಂಡ್ಯ ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಮತ್ತೆ ಸ್ಟಾರ್ ಚಂದ್ರು ಮಧ್ಯೆ ವಾರ್ ನಡೆದಿತ್ತು. ಸುಮಲತಾ ಬಿಜೆಪಿ ಸೇರಿಕೊಂಡು ಬಿಜೆಪಿ ಪರವಾಗಿ ಇದ್ರೆ ದರ್ಶನ್ ಮಾತ್ರ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ರು. ಇದು ಮತದಾರರಲ್ಲಿ ಗೊಂದಲ ಕೂಡ ಉಂಟು ಮಾಡಿತ್ತು. ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿ ದರ್ಶನ್ ಕಾಂಗ್ರೆಸ್ ಪರವಾದ ನಿಲುವು ಹೊಂದಿದ್ರು. ಆದ್ದರಿಂದ ಡಿ.ಕೆ. ಬ್ರದರ್ಸ್ ದರ್ಶನ್ರನ್ನೇ ಅಖಾಡಕ್ಕೆ ಇಳಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೀಗ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಡಿ.ಕೆ. ಬ್ರದರ್ಸ್ ತಂತ್ರದ ಹಿಂದಿತ್ತು ಆ ಸೂತ್ರ. ಸದ್ಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ.ಕೆ. ಸುರೇಶ್ ಸೋತು ಮನೆ ಸೇರಿದ್ದಾರೆ. ಅಲ್ಲಿ ಕಮಲ ಅರಳಿದೆ. ಈ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಡಿ.ಕೆ. ಬ್ರದರ್ಸ್ ಕಾದು ಕುಳಿತಿದ್ದಾರೆ. ಅದಕ್ಕಾಗಿ ಅಚ್ಚರಿಯ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಿ ಗೆಲ್ಲಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಆ ಅಚ್ಚರಿಯ ಅಭ್ಯರ್ಥಿ ದರ್ಶನ್ ಅನ್ನೋದು ಸಿಪಿ ಯೋಗೇಶ್ವರ್ ಮಾತು. ಆದ್ರೀಗ ಅಚ್ಚರಿ ಅಭ್ಯರ್ಥಿ ಜೈಲು ಸೇರಿರೋದ್ರಿಂದ ಮತ್ತೊಬ್ಬ ಅಚ್ಚರಿಯ ಅಭ್ಯರ್ಥಿಯ ಹುಡುಕಾಟದಲ್ಲಿ ಡಿ.ಕೆ. ಬ್ರದರ್ಸ್ ಇದ್ದಾರೆ. ಚನ್ನಪಟ್ಟಣ ಎಚ್.ಡಿ. ಕುಮಾರಸ್ವಾಮಿ ಅಥವಾ ಜೆಡಿಎಸ್ನ ಭದ್ರಕೋಟೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಬಿಜೆಪಿಯಿಂದ ಯೋಗೇಶ್ವರ್ ಕೂಡ ತುಂಬಾನೇ ಪವರ್ಫುಲ್. ಆದ್ರೀಗ ಇಬ್ಬರು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದಾರೆ. ಹೀಗಿದ್ದಾಗ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನ ಚನ್ನಪಟ್ಟಣದಲ್ಲಿ ಸೋಲಿಸುವುದು ಅಸಾಧ್ಯವಾದ ಮಾತು. ಆದ್ದರಿಂದ ಕಾಂಗ್ರೆಸ್ಗೆ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬೇಕಾಗಿತ್ತು. ವೈಯಕ್ತಿಕ ಜನಪ್ರಿಯತೆ ಜೊತೆಯಲ್ಲಿ ಪಕ್ಷದ ಬೆಂಬಲ ಸಿಗುವಂತಹ ವ್ಯಕ್ತಿಗಳ ಹುಡುಕಾಟಕ್ಕೆ ಡಿ.ಕೆ. ಬ್ರದರ್ಸ್ ಮುಂದಾಗಿದ್ರು ಎನ್ನಲಾಗಿತ್ತು. ಹುಡುಕಾಟದಲ್ಲಿದ್ದ ಡಿ.ಕೆ. ಬ್ರದರ್ಸ್ಗೆ ಸಿಕ್ಕಿದ್ದು ಇದೇ ಚಿತ್ರನಟ ದರ್ಶನ್. ಜೆಡಿಎಸ್ ವಿರುದ್ಧದ ಮನಸ್ಥಿತಿ ಹೊಂದಿದ್ದ ದರ್ಶನ್ ಚನ್ನಪಟ್ಟಣಕ್ಕೆ ಸರಿಯಾದ ಅಭ್ಯರ್ಥಿ ಅಂತ ಡಿ.ಕೆ. ಬ್ರದರ್ಸ್ ಭಾವಿಸಿದ್ರು. ಆದ್ದರಿಂದಲೇ ಚನ್ನಪಟ್ಟಣದಿಂದ ಅಖಾಡಕ್ಕೆ ಸಿದ್ಧತೆ ನಡೆಸಲಾಗಿತ್ತು ಅಂತ ಹೇಳಲಾಗಿದೆ. ಸದ್ಯ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರಸ್ವಾಮಿ ಹೆಸರು ಓಡಾಡುತ್ತಿದೆ. ಇಬ್ಬರಲ್ಲಿ ಯಾರೇ ಸ್ಪರ್ಧೆ ಮಾಡಿದ್ರೂ ಗೆಲ್ಲುತ್ತಾರೆ ಅನ್ನೋ ವಿಶ್ವಾಸ ಎನ್ಡಿಎ ಮೈತ್ರಿಕೂಟಕ್ಕೆ ಇದೆ. ಹೀಗಾಗಿ ಕಾಂಗ್ರೆಸ್ ಮತದ ಜೊತೆಯಲ್ಲೇ ಜನಪ್ರಿಯತೆ ಇದ್ರೆ ಎನ್ಡಿಎ ಮೈತ್ರಿಕೂಟವನ್ನ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಡಿ.ಕೆ. ಬ್ರದರ್ಸ್ ಇದ್ರು.
ಕಾಂಗ್ರೆಸ್ ಪರ ಒಲವು ಹೊಂದಿದ್ದ ದರ್ಶನ್ ಇದಕ್ಕೆ ಸೂಕ್ತ ಅನ್ನೋದು ಡಿಕೆ ಲೆಕ್ಕಾಚಾರವಾಗಿತ್ತು. ಚುನಾವಣೆಗೆ ನಿಲ್ಲೋದಕ್ಕೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿತ್ತು ಎನ್ನಲಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ಹೊತ್ತಿಗೆ ದರ್ಶನ್ ಎಲೆಕ್ಷನ್ ಬ್ಯಾನರ್ಗಾಗಿ ಫೋಟೋಶೂಟ್ ಮಾಡಿಸಿಕೊಳ್ಬೇಕಿತ್ತು. ಆದ್ರೀಗ ಜೈಲಿನಲ್ಲಿ ಸ್ಲೇಟ್ ಹಿಡಿದು ಮಗ್ ಶೂಟ್ ಮಾಡಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆ. ದರ್ಶನ್ಗೆ ರಾಜಕೀಯ ಹೊಸದೇನಲ್ಲ. ದರ್ಶನ್ ಅಮ್ಮ ಕೂಡ ರಾಜಕೀಯದಲ್ಲಿ ಇದ್ದವರೇ. ದರ್ಶನ್ ಹಾಗೂ ಅವರ ಫ್ಯಾಮಿಲಿಯ ರಾಜಕೀಯ ದರ್ಶನ ಮಾಡಿಸ್ತೀವಿ. ಪ್ರತಿ ಬಾರಿ ಚುನಾವಣೆ ಬಂದಾಗ ಕಡ್ಡಾಯವಾಗಿ ದರ್ಶನ್ ಪ್ರಚಾರದಲ್ಲಿ ಅಖಾಡಕ್ಕಿಳಿತಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ದರ್ಶನ್ ಪ್ರಚಾರ ಮಾಡಿದ್ದಾರೆ. ಹಾಗೆ ಇತ್ತೀಚೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವೇ ದರ್ಶನ್ ಹೆಚ್ಚು ಪ್ರಚಾರ ಮಾಡಿದ್ರು. ಹಾಗಿದ್ರೆ ರಾಜಕೀಯಕ್ಕೂ ದರ್ಶನ್ ಫ್ಯಾಮಿಲಿಗೂ ನಂಟೇನು? ದರ್ಶನ್ಗೆ ರಾಜಕೀಯಕ್ಕೆ ಬರೋದು ಇಷ್ಟ ಇತ್ತ? ತೋರಿಸ್ತೀವಿ ನೋಡಿ. ಪ್ರತಿ ಚುನಾವಣೆಯಲ್ಲೂ ದರ್ಶನ್ ಪ್ರತ್ಯಕ್ಷ. ವಿವಿಧ ಅಭ್ಯರ್ಥಿಗಳ ಪರ ದರ್ಶನ್ ಪ್ರಚಾರ. ಚಿತ್ರ ಹಿಂಸೆ ನೀಡಿ ಕೊಲೆ ಕೇಸ್ನಲ್ಲಿ ಅಂಧರಾಗಿರೋ ದರ್ಶನ್ಗೆ ರಾಜಕೀಯ ಏನು ಹೊಸದೇನಲ್ಲ. ಹಾಗೆ ರಾಜಕಾರಣಿಗಳು ಹೊಸಬರಲ್ಲ. ದರ್ಶನ್ಗೆ ಹಲವು ಕಾಂಗ್ರೆಸ್ ನಾಯಕರ ನಂಟಿದೆ. ಹಲವು ಶಾಸಕರು ಹಾಗೂ ಸಚಿವರು ದರ್ಶನ್ಗೆ ಅತ್ಯಾಪ್ತರು. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ರಾಜಕಾರಣಿ ಸ್ನೇಹಿತರಿದ್ದಾರೆ. ಕೊಲೆ ಕೇಸ್ ಆದಾಗಲೂ ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಇತ್ತು ಅನ್ನೋ ಮಾತುಗಳು ಕೇಳಿಬಂದಿದ್ವು. ಇದಕ್ಕೆ ಕಾರಣ ದರ್ಶನ್ಗೆ ಇದ್ದ ಪೊಲಿಟಿಕಲ್ ಲಿಂಕ್. ಇದೇ ಆಧಾರದಲ್ಲಿ ದರ್ಶನ್ ರಾಜಕೀಯಕ್ಕೆ ಧುಮುಕಲು ಯೋಚಿಸಿದ್ರ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಹಾಗೆ ನೋಡಿದ್ರೆ ದರ್ಶನ್ ಪ್ರತಿ ಚುನಾವಣೆ ಬಂದಾಗಲೂ ಪ್ರತ್ಯಕ್ಷವಾಗಿ ಬಿಡುತ್ತಾರೆ. ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದಾರೆ. ಅದು ಅಲ್ಲದೆ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿಯೂ ದರ್ಶನ್ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿಯೇ ದರ್ಶನ್ ಹೆಚ್ಚು ಪ್ರಚಾರ ಮಾಡಿದ್ದು ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಚಾರ. ಅಂದಹಾಗೆ ದರ್ಶನ್ ಕಳೆದ 2 ಚುನಾವಣೆಯಲ್ಲಿ ಹೆಚ್ಚು ಸದ್ದು ಮಾಡಿದ್ರು. ಅದರಲ್ಲೂ ಸುಮಲತಾ ಪರವಾಗಿ ಪ್ರಚಾರ ಮಾಡಿದ್ದು ದರ್ಶನ್ಗೆ ಹೆಚ್ಚು ಪ್ರಚಾರ ಕೊಟ್ಟಿತ್ತು. ಸುಮಲತಾ ಪರವಾಗಿ 2 ವಾರ ಅಬ್ಬರದ ಪ್ರಚಾರ. ಮಂಡ್ಯದ ಮೂಲೆ ಮೂಲೆ ತಿರುಗಿದ್ದ ದರ್ಶನ್ ಯಶ್. 2019ರ ಚುನಾವಣೆಯಲ್ಲಿ ದರ್ಶನ್ ಹೆಚ್ಚು ಪ್ರಚಾರ ಮಾಡಿದ್ರು. ಆಗ ಕಾಂಗ್ರೆಸ್ ಸುಮಲತಾಗೆ ಟಿಕೆಟ್ ಕೊಡೋದಕ್ಕೆ ನಿರಾಕರಿಸಿತ್ತು. ಅದು ಅಲ್ಲದೆ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಇತ್ತು. ಹೀಗಾಗಿ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕಿದ್ರು. ದರ್ಶನ್ ಹಾಗೂ ಯಶ್ ಸುಮಲತಾಗೆ ಬೆಂಬಲವಾಗಿ ನಿಂತಿದ್ರು. ಇಬ್ರು ಜೋಡೆತ್ತಿನ ರೀತಿಯಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ಇದು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಮಾತ್ರ HD ಕುಮಾರಸ್ವಾಮಿ ಸುಮಲತಾಗೆ ಸೆಡ್ಡು ಹೊಡೆದಿದ್ರು. ಆದ್ರೆ ಫಲಿತಾಂಶದಲ್ಲಿ ಸುಮಲತಾ ಕೈ ಮೇಲಾಗಿತ್ತು. ಸುಮಾ ಸೈನ್ಯದಲ್ಲಿ ದರ್ಶನ್ ಮತ್ತು ಯಶ್ ಸೇನಾಧಿಪತಿಗಳಾಗಿದ್ರು. ಮಂಡ್ಯದ ಮೂಲೆ ಮೂಲೆಯಲ್ಲಿ ದರ್ಶನ್ ಮತ್ತು ಯಶ್ ಸುತ್ತಿದ್ರು. ದರ್ಶನ್ ಏಕಾಂಗಿಯಾಗಿ ಬರೋಬ್ಬರಿ 2 ವಾರಗಳ ಪ್ರಚಾರವನ್ನ ಮಂಡ್ಯದಲ್ಲಿ ಮಾಡಿದ್ರು. ದರ್ಶನ್ ಮಾಡಿದ್ದ ಪ್ರಚಾರ ಮಂಡ್ಯದ ಜನರನ್ನ ಸೆಳೆದಿತ್ತು. ಪರಿಣಾಮ ಸುಮಲತಾ ಗೆಲುವಿನ ನಗೆ ಬೀರಿದ್ರು. ಇದಾದ ಬಳಿಕ ದರ್ಶನ್ಗೆ ರಾಜಕೀಯದಲ್ಲಿ ಹೆಚ್ಚಿನ ಹುಮ್ಮಸ್ಸು ಬರಲು ಶುರುವಾಗಿತ್ತು. 2019ರ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದ ದರ್ಶನ್ 2024ರಲ್ಲೂ ಚುನಾವಣಾ ಪ್ರಚಾರಕ್ಕೆ ಸಿದ್ಧರಾಗಿದ್ರು. ಆದರೆ ಸುಮಲತಾಗೆ ಟಿಕೆಟ್ ಮಿಸ್ ಆಗಿತ್ತು. ಕೊನೆಗಳಿಗೆ ಬಿಜೆಪಿ ಸೇರಿದ ಸುಮಲತಾ. ಕಾಂಗ್ರೆಸ್ ಪರವಾಗಿ ದರ್ಶನ್ ಪ್ರಚಾರ. ಈ ಬಾರಿ ಚುನಾವಣೆಯಲ್ಲಿ ದರ್ಶನ್ ಸುಮಲತಾ ಪರವಾಗಿ ಪ್ರಚಾರ ಮಾಡಲು ಸಿದ್ಧವಾಗಿದ್ರು. ಆದರೆ ಸುಮಲತಾ ಕೊನೆ ಸಮಯದಲ್ಲಿ ಬಿಜೆಪಿ ಸೇರಿಬಿಟ್ಟಿದ್ರು. ಆಗ ದರ್ಶನ್ಗೆ ಧರ್ಮ ಸಂಕಟ ಶುರುವಾಗಿತ್ತು. ಆದ್ರೂ ಬಿಡದೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸ್ಟಾರ್ ಚಂದ್ರು ಪರವಾಗಿ ಪ್ರಚಾರ ಮಾಡಿದ್ರು. NDA ಅಭ್ಯರ್ಥಿ ಕುಮಾರಸ್ವಾಮಿ ವಿರುದ್ಧವಾಗಿ ಮಂಡ್ಯದಲ್ಲಿ ಸುತ್ತಾಡಿದ್ರು. ಹಾಗೆ ನೋಡಿದ್ರೆ ದರ್ಶನ್ ಜೆಡಿಎಸ್ ವಿರುದ್ಧದ ಮನಸ್ಥಿತಿಯನ್ನ ಹೊಂದಿದ್ದಾರೆ ಎನ್ನಲಾಗುತ್ತೆ. ಹೀಗಾಗಿಯೇ ಕಾಂಗ್ರೆಸ್ ಪರವಾಗಿ ಮಂಡ್ಯದಲ್ಲಿ ಪ್ರಚಾರ ಮಾಡಿದ್ರು.
ಹಾಗೆ ನೋಡಿದ್ರೆ ದರ್ಶನ್ ಬರೀ ಕಾಂಗ್ರೆಸ್ ಪರವಾಗಿ ಬಿಜೆಪಿ ವಿರುದ್ಧವಾಗಿ ಪ್ರಚಾರ ಮಾಡಿಲ್ಲ, ಬಿಜೆಪಿ ಪರವಾಗಿಯೂ ಪ್ರಚಾರ ಮಾಡಿದ್ದಾರೆ. ಈ ಬಾರಿ ಇಂಡುವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅಂದಹಾಗೆ ಸಚ್ಚಿದಾನಂದ ನಿಂತಿದ್ದು ಬಿಜೆಪಿಯಿಂದ. ಅದು ಅಲ್ಲದೆ ಸಚ್ಚಿದಾನಂದ ದರ್ಶನ್ಗೆ ಪರಮ ಆಪ್ತರು. ಪರಮ ಆಪ್ತ ಆಗಿದ್ದರಿಂದ ಬಿಜೆಪಿ ಅಭ್ಯರ್ಥಿ ಪರವಾಗಿ ದರ್ಶನ್ ಪ್ರಚಾರ ಮಾಡಿದ್ರು. ನಾನಾ ಪಕ್ಷಗಳಲ್ಲಿ ದರ್ಶನ್ಗೆ ಆಪ್ತರು ಇದ್ದಾರೆ. ಹೀಗಾಗಿ ದರ್ಶನ್ ರಾಜಕೀಯ ಮಹತ್ವಾಕಾಂಕ್ಷೆ ಹೊಂದಿದ್ರು ಅಂತ ಹೇಳಲಾಗುತ್ತೆ. ಆದ್ದರಿಂದ ಡಿಕೆ ಬ್ರದರ್ಸ್ ದರ್ಶನ್ಗೆ ಗಾಳ ಹಾಕಿದ್ರ ಅನ್ನೋ ಅನುಮಾನ ಮೂಡುತ್ತೆ. ದರ್ಶನ್ ತಾಯಿಯು ಕಾಂಗ್ರೆಸ್ನ ಪದಾಧಿಕಾರಿ. ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಯಲ್ಲಿದ್ದ ಮೀನಾ ತುಗುದೀಪ್. ವೀಕ್ಷಕರೇ, ಈಗಾಗಲೇ ಒಂದು ಮಾತು ಹೇಳಿದ್ವಿ, ದರ್ಶನ್ಗೆ ರಾಜಕೀಯ ಹೊಸದಲ್ಲ ಅಂತ. ಇಲ್ಲಿದೆ ನೋಡಿ ಅಸಲಿ ವಿಚಾರ. ದರ್ಶನ್ ತಾಯಿ ಮೀನಾ ತುಗುದೀಪ್ ಕೂಡ ರಾಜಕೀಯದಲ್ಲಿ ಇದ್ರು. ಇನ್ನು ಹೇಳಬೇಕು ಅಂದ್ರೆ ಮೀನಾ ತುಗುದೀಪ್ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಮೀನಾ ತುಗುದೀಪ್ ಪದಾಧಿಕಾರಿ ಕೂಡ ಆಗಿದ್ರು. ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ದರ್ಶನ್ ತಾಯಿ ಮೀನಾ ವಿವಿಧ ಹುದ್ದೆಯನ್ನ ನಿಭಾಯಿಸಿದ್ದಾರೆ. ಮೈಸೂರು ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಮೀನಾ ತುಗುದೀಪ್ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಜಯ ಸಾಧಿಸಿದ್ದಾರೆ. ರಾಜಕೀಯ ಹಿನ್ನೆಲೆ ಇರೋದ್ರಿಂದಲೇ ದರ್ಶನ್ ಕೂಡ ರಾಜಕೀಯ ಇಚ್ಛೆ ಹೊಂದಿದ್ದಾರೆ ಎನ್ನಲಾಗಿತ್ತು. ಮೈತ್ರಿ ಸರ್ಕಾರ ಪತನವಾಗಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದ ಸಂದರ್ಭ. ಆಗ ರಾಜರಾಜೇಶ್ವರಿ ನಗರದಲ್ಲಿ ಉಪಚುನಾವಣೆ ನಡೆಯುತ್ತಿತ್ತು. ಆಗ ಶಾಸಕ ಮುನಿರತ್ನ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ನಲ್ಲಿದ್ದ ಮುನಿರತ್ನ ಬಿಜೆಪಿಗೆ ಬಂದಾಗ ದರ್ಶನ್ ಪ್ರತ್ಯಕ್ಷ ಆಗಿದ್ರು. ಬಿಜೆಪಿ ಪರವಾಗಿ ದರ್ಶನ್ ಪ್ರಚಾರ ಮಾಡಿದ್ರು. ಆಗ ಹಲವಾರು ಟೀಕೆಗಳು ದರ್ಶನ್ ವಿರುದ್ಧ ಕೇಳಿಬಂದಿದ್ವು. ದರ್ಶನ್ ನನಗೆ ಪಕ್ಷ ಅಲ್ಲ, ವ್ಯಕ್ತಿ ಮುಖ್ಯ ಅನ್ನೋ ಸಂದೇಶ ಕೊಟ್ಟಿದ್ರು. ಒಳಗೊಳಗೆ ದುಡ್ಡು ಕೊಟ್ಟು ದರ್ಶನ್ರನ್ನ ಪ್ರಚಾರಕ್ಕೆ ಕರೆಸಲಾಗುತ್ತೆ ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ನನಗೆ ರಾಜಕೀಯ ಇಷ್ಟವಿಲ್ಲವೆಂದಿದ್ದ ದಾಸ ಈ ಬಾರಿ ಮನಸ್ಸು ಬದಲಿಸಿಕೊಂಡಿದ್ರ ದರ್ಶನ್. ಪ್ರತಿ ಬಾರಿ ಚುನಾವಣೆ ಬಂದಾಗ ದರ್ಶನ್ ಪ್ರತ್ಯಕ್ಷ ಆಗ್ತಾರೆ. ಇವರ ಬಳಿಕ ಅದೇ ಪ್ರಶ್ನೆಗಳನ್ನ ಇಡಲಾಗುತ್ತೆ. ಅಂದಹಾಗೆ ಆ ಪ್ರಶ್ನೆ ಏನು ಅಂದ್ರೆ, ದರ್ಶನ್ ರಾಜಕೀಯಕ್ಕೆ ಬರ್ತಾರಾ ಅಂತ. ಪ್ರತಿ ಸಾರಿ ಈ ಪ್ರಶ್ನೆಯನ್ನ ದರ್ಶನ್ಗೆ ಕೇಳಿದಾಗ ದರ್ಶನ್ ಹೇಳುತ್ತಿದ್ದದ್ದು ಒಂದೇ ಮಾತು, ನನಗೆ ರಾಜಕೀಯ ಬೇಡ, ನನ್ನ ವ್ಯಕ್ತಿತ್ವಕ್ಕೆ ರಾಜಕೀಯ ಸರಿ ಹೋಗೋದಿಲ್ಲ ಅಂತ. ಸದ್ಯ ದರ್ಶನ್ ವ್ಯಕ್ತಿತ್ವಕ್ಕೆ ಯಾವುದೂ ಸೂಕ್ತ ಅನ್ನೋದು ಸಾಬೀತಾಗುತ್ತಿದೆ. ಇದು ಬೇರೆ ವಿಚಾರ. ದರ್ಶನ್ ರಾಜಕೀಯದ ಸುದ್ದಿಗೆ ಬಂದ್ರೆ ಕೊನೆ ಕ್ಷಣದಲ್ಲಿ ದರ್ಶನ್ ಮನಸ್ಸು ಬದಲಿಸಿದ್ರಾ ಅನ್ನೋ ಅನುಮಾನ ಕೂಡ ಕಾಡುತ್ತೆ. ದರ್ಶನ್ ತಾಯಿ ರಾಜಕೀಯದ ರುಚಿ ನೋಡಿದವರು. ಖುದ್ದು ದರ್ಶನ್ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಈ ಬಾರಿ ಕೂಡ ಪ್ರಚಾರ ಮಾಡಿದ್ರು. ಅದು ಅಲ್ಲದೆ ಈ ಸಲದ ಲೋಕಸಭೆ ಚುನಾವಣೆಯಲ್ಲಿ ಅಚ್ಚರಿಯ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಅದು ಅಲ್ಲದೆ ಡಿಕೆ ಬ್ರದರ್ಸ್ಗೆ ಈ ಸೋಲನ್ನ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತ ಕಡಿಮೆ ಆಗುತ್ತಿದೆ. ಜೆಡಿಎಸ್ನ ಪ್ರಾಬಲ್ಯ ಹಾಗೆ HD ಕುಮಾರಸ್ವಾಮಿ ಪ್ರಾಬಲ್ಯ ಹೆಚ್ಚುತ್ತಿದೆ. ಇದನ್ನ ಕಡಿಮೆ ಮಾಡಬೇಕು ಅಂದ್ರೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂದ್ರೆ ಜನಪ್ರಿಯ ವ್ಯಕ್ತಿ ಬೇಕು. ಕಾಂಗ್ರೆಸ್ಗೆ ಸಿಕ್ಕಿದ್ದ ಜನಪ್ರಿಯ ವ್ಯಕ್ತಿ ಅಂದ್ರೆ ಅದು ದರ್ಶನ್. ಹೀಗಾಗಿ ದರ್ಶನ್ ರನ್ನ ಅಖಾಡಕ್ಕೆ ಇಳಿಸಲು ಪ್ಲಾನ್ ನಡೆದಿತ್ತು. ಆದ್ರೆ ದರ್ಶನ್ ಅಂಧರಾಗಿರೋದ್ರಿಂದ ಪ್ಲಾನ್ ಎಲ್ಲ ಉಲ್ಟಾ ಆಗಿದೆ. ಒಟ್ಟಾರೆ ಕಾಂಗ್ರೆಸ್ ಪಾಲಿಗೆ ಡಿಕೆ ಬ್ರದರ್ಸ್ ಪಾಲಿಗೆ ಭ್ರಮ ನಿರಸನ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ದರ್ಶನ್ರನ್ನ ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ಗೆ ಸಡ್ಡು ಹೊಡೆಯಲು ನಿರ್ಧರಿಸಿದ್ದ ಡಿಕೆ ಬ್ರದರ್ಸ್ಗೆ ಹಿನ್ನಡೆಯಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅನ್ನ ಡಮ್ಮಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಹೊಡೆತ ಬಿದ್ದಿದೆ. ವಿಧಾನಸಭೆಯಲ್ಲಿ ಜೆಡಿಎಸ್ನ ಬಲ ಕುಗ್ಗಿಸೋದಕ್ಕೆ ಹೊರಟಿದ್ದ ಡಿಕೆ ಸುರೇಶ್ ಮತ್ತು ಶಿವಕುಮಾರ್ ಪ್ಲಾನ್ ಫ್ಲಾಪ್ ಆಗಿದೆ. ಸದ್ಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ದರ್ಶನ್ ಹೊರಬರೋದು ಕಷ್ಟನೇ ಸರಿ. ರಾಜಕೀಯ ಆಸೆಯನ್ನ ಹೊಂದಿದ್ದ ದರ್ಶನ್ ಜೈಲಿನಲ್ಲಿ ಕೊಳೆಯುವ ಪರಿಸ್ಥಿತಿ ಎದುರಾದ್ರೂ ಅಚ್ಚರಿ ಪಡಬೇಕಿಲ್ಲ.
ದರ್ಶನ್ ರಾಜಕೀಯಕ್ಕೆ ಬರೋದು ಜಸ್ಟ್ ಮಿಸ್ ಆಗಿದೆ. ಇಲ್ಲದೆ ಇದ್ರೆ ಚನ್ನಪಟ್ಟಣದಲ್ಲಿ ರೌಡಿ ರಾಜಕೀಯ ಶುರುವಾಗ್ತಾ ಇತ್ತೋ ಏನೋ. ಇದೇ ಈ ಹೊತ್ತಿನ ಬರ್ನಿಂಗ್ ಸ್ಟೋರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.